ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಆಸೆ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ಶಾಂತಿ ಸೂರ್ಯನೇ ಬೈತಾ ಇರ್ತಾನೆ, ನಿನಗೆ ಯಾರು ಅದನ್ನು ಕಟ್ಟೋಕ್ಕಂತ ಹೇಳಿದ್ದು? ನಾನು ದೇವ್ರ ಮನೇಲಿ ಇಟ್ಟಿದ್ದೆ, ನೀನು ಅಲ್ಲೇ ಇಡಬೇಕಿತ್ತು, ನನಗೆ ಬೇಕಾದ್ರೆ ನಾನು ಕಟ್ತಾ ಇದ್ದೆ ಅಂತೇಳಿ ಶಾಂತಿ ಅಂತಾಳೆ. ನಿನ್ನ ಅಪ್ಪಗೆ ತಂದಿರೋದಲ್ವಾ, ಅದು ಒಳ್ಳೇದಾಗಲಿ ಅಂತೇಳಿ ನಾನೇ ಕಟ್ಟಿರೋದು, ಅದನ್ನ ಬಿಚ್ಚಬೇಡ ಅಂತೇಳಿ ಅಂತಾನೆ. ಆದರೂ ಶಾಂತಿ ಕೇಳೋದೇ ಇಲ್ಲ. ತೆಗಿಯೋ ಫಸ್ಟ್ ಅಂತೇಳಿ ಜಗಳ ಮಾಡಿ ತುಂಬಾ ಬಲವಂತ ಮಾಡಿ ಕೈಯಿಂದ ವಾಚನ್ನು ತಾಯ್ತನ ಕಟ್ಟಬೇಕು ಅಂತ ತೆಗಿಬೇಕು ಅಂತ ಅನ್ಕೊತಾನೆ. ಏನಕ್ಕೆ ತಂದಿರೋದು ಅಪ್ಪಗೆಲ್ವ ತಂದಿರೋದು, ಬಿಡು ಅಂತಂದರೂ ಕೇಳೋದೇ ಇಲ್ಲ. ಮನೋಜನಿಗೆ ಮಗುವಾಗಲಿ ಅಂತ ತೊಗೊಂಬಂದಿರೋದು, ಫಸ್ಟ್ ತೆಗಿ ಅದನ್ನು ಅಂದಾಗ ಈ ಕಡೆ ರಂಗನಾಥು ಸರಿ ಅಂತ ಹೇಳಿ ಕೈಯಲ್ಲಿರೋ ತಾಯ್ತನ ಬಿಚ್ಚಿ ಈ ಕಡೆ ಶಾಂತಿಗೆ ಕೊಡ್ತಾರೆ. ಶಾಂತಿಗೆ ಕೊಟ್ಟ ತಕ್ಷಣ ಈ ಕಡೆ ಮೀನಾ ಮತ್ತು ಸೂರ್ಯ ತುಂಬ ಜೋರಾಗಿ ನಗೋಕ್ಕೆ ಸ್ಟಾರ್ಟ್ ಮಾಡಿ, ಈ ಕಡೆ ಏನಕ್ಕೆ ನಗ್ತಾ ಇದ್ರು ಅಂದಾಗ, ಅಲ್ಲ ಮಾವ ಕೈಯಲ್ಲೇ ಇದ್ದಿದ್ರೆ ತಾಯ್ತ ಏನಾಗ್ಬೋದಿತ್ತು ಅಂತೇಳಿ ಮುಂದೆ ತಿಳ್ಕೊಂಡು ನಗು ಬಂತು ಅಂದಾಗ, ನೀನು ತುಂಬ ಹೆಚ್ಕೊಂಡ್ಬಿಟ್ಟಿದ್ದೀರ ನಡುವೆ ಅಂತೇಳಿ ಶಾಂತಿ ಮೀನನ್ನ ಬೈಕೊಂಡು ಆ ತಾಯ್ತನ ಕಿತ್ಕೊಂಡು ಈ ಕಡೆ ಮನೋಜ್ನಿಗೆ ಕೊಟ್ಟಕ್ಕೆ ಹೋಗ್ತಾ ಇರ್ತಾಳೆ. ಈ ಕಡೆ ರಂಗನಾಥ್ ಸರಿ ಹೋಯ್ತಪ್ಪ, ನಿನ್ನಿಂದ ಒಳ್ಳೆ ಕೆಲಸ ಆಯಿತು, ನನಗೆ ಕೋತಿನ ತೊಗೊಬಂದು ಮನೇಲಿ ಇಟ್ಕೊಂಡಂಗಾಯ್ತು. ಸುಮ್ಮನೆ ಏನಾದರೂ ಒಂದು ಮಾಡ್ತಾನೆ ಇರ್ತೀಯಲ್ಲ ಇಂಥ ಕೆಲಸಗಳು, ಆರಾಮಾಗಿ ಮಲ್ಕೊಂಡಿದ್ದೆ ನಾನು, ನನ್ನ ಕರ್ಕೊಂಬಂದು ಈ ಕೆಲಸ ನೀನು ಮಾಡಿದ್ಯಾ ಅಂತ ಹೇಳಿ ಅಂತ ಇರ್ತಾನೆ. ಅದಾದಮೇಲೆ ಈ ಕಡೆ ಸೂರ್ಯ, ಸಾರಿ ಅಪ್ಪ, ನೀನು ನಿದ್ದೆ ಮಾಡ್ತಾಯಿದ್ದೆ, ನೀನು ನಿದ್ದೆನ ಕಡಿಸ್ಬಿಟ್ಟೆ ನಾನು, ನೀನು ಆರಾಮಾಗಿ ಮಲ್ಕೋ ಹೋಗಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಒಳ್ಳೆ ಕೆಲಸ ಕೊಟ್ಟರು ನನಗೆ ಅಂತ ಹೇಳಿ ರಂಗನಾಥ್ ಸಹ ಬೈಕೊಂಡು ಒಳಗಡೆ ಹೋಗಿ ನಿದ್ದೆ ಮಾಡೋಕ್ಕೆ ಹೊರಡ್ತಾನೆ. ಈ ಕಡೆ ಮೀನಾ ಸೂರ್ಯನೂ ಸಹ ತುಂಬಾ ನಕ್ಕೊಂಡು ಒಳಗಡೆ ಹೋಗ್ತಾ ಇರ್ತಾರೆ. ಒಳಗಡೆ ಹೋಗಿ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಸೂರ್ಯ. ಈ ಕಡೆ ಶಾಂತಿ ಮನೋಜ್ ಹತ್ರ ಬಂದು ಕೈ ಹಿಡಿಯೋ ಅಂತಾರೆ. ಏನಕ್ಕೆ ಅಂತ ಅಂದಾಗ, ಈ ಕಡೆ ತಾಯ್ತ ಕಟ್ಟಬೇಕು, ಕೈ ಹಿಡಿ ಅಂತ ಕೇಳ್ತಾರೆ. ಈ ಕಡೆ ಮನೋಜ, ನಿಂಗೆ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ತಾಯ್ತ ಕಟ್ಕೊಂಬಂದಿದ್ದೀನಿ ಅಂತ ಹೇಳಿ ಶಾಂತಿ ಅಂತಾಳೆ. ಏನಕ್ಕಮ್ಮ ನನಗೆ ತಾಯ್ತ ಅಂದಾಗ, ನಿಂಗೆ ಅದೆಲ್ಲ ಗೊತ್ತಾಗಲ್ಲ ಕಣೋ, ಸುಮ್ಮನಿರೋ, ಹಿಡಿಯೋ ಕೈ ಈ ಕಡೆ ಅಂತ ಹೇಳಿ ಕೈಗೆ ಕಟ್ತಾನೆ. ಏನಕ್ಕೆ ಇಲ್ಲಿ ಕಟ್ತಾ ಇದೆಯಾ ಅಂದಾಗ, ಯಾರು ನೋಡಬಾರ್ದು ಅಂತೇಳಿ ಇಲ್ಲಿ ಕೈ ಕಟ್ತಾ ಇರೋದು, ಯಾವುದೇ ಕಾರಣಕ್ಕೆ ಇದನ್ನ ಬಿಚ್ಚಬಾರ್ದು, ಇದು ನಿಂಗೆ ತುಂಬಾ ಒಳ್ಳೇದಾಗುತ್ತೆ ಅಂತೇಳಿ ಕಟ್ಟಿ ಅಲ್ಲಿಂದ ಓಡ್ತಾಳೆ. ಅದು ಕಟ್ಟಿ ಓಡೋ ಟೈಮ್ಗೆ ಕರೆಕ್ಟಾಗಿ ರೋಹಿಣಿನೂ ಸಹ ಬಂದು ಮನೋಜ್ ಕೈ ತೋರಿಸಿ ಅಂತ ಹೇಳಿ ತಾಯ್ತನ ಕಟ್ಟೋಕ್ಕೆ ರೆಡಿ ಆಗ್ತಾಳೆ. ಇದೇನಿದು, ನೀನು ಇನ್ನೊಂದು ತಾಯ್ತ ಅಂದರೆ ಯಾರು ಬಂದು ಕಟ್ಟಿದ್ರು ಈಗ ಅಂದಾಗ, ಅಮ್ಮ ಬಂದು ಕಟ್ಟಿದ್ರು ಅಂತಾರೆ. ಹೌದು, ಈಗ ನಾನು ಕಟ್ತಾ ಇದ್ದೀನಿ ಅಂತ ಹೇಳಿ ಈ ಕಡೆ ರೋಹಿಣಿ ಅಂತಾಳೆ. ಏನಕ್ಕೋಸ್ಕರ ಅಂದಾಗ, ನೀವಿನ್ನೂ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು, ಇನ್ನೂ ಒಳ್ಳೊಳ್ಳೆ ಬ್ರ್ಯಾಂಚ್ ಓಪನ್ ಮಾಡಬೇಕು, ಇನ್ನೂ ದೊಡ್ಡದಾಗಿ ಅಂಗಡಿ ಓಪನ್ ಮಾಡಬೇಕು, ನಿಮಗೆ ಒಳ್ಳೇದಾಗಬೇಕಂತೇಳಿ ತೊಗೊಂಬಂದಿರೋದು ಅಂತ ಹೇಳಿ ಅಂತಾನೆ. ಇಲ್ಲ, ಈಗ ಸದ್ಯಕ್ಕೆ ಇರೋ ಅಂಗಡಿನ ಸಾಕು ಅಂದಾಗ, ಇಲ್ಲ ನೀವಿನ್ನೂ ತುಂಬ ದೊಡ್ಡದಾಗಿ ಬೆಳಿಬೇಕು ಮನೋಜ್, ನಿಮ್ಗೆ ಗೊತ್ತಾಗೋದಿಲ್ಲ, ಕೊಡಿ ಇಲ್ಲಿ ಕೈ ಅಂತ ಹೇಳಿ ಎರಡನೇ ಕೈಗೆ ಕಟ್ತಾಳೆ. ಅತ್ತೆ, ಇನ್ಮೇಲೆ ಅವು ಎಣ್ಣೆ ಆಟ ಶುರು, ತಪ್ಪಾಗಿ ತಿಳ್ಕೊಬೇಡಿ, ಆದರೆ ನಾನು ಜೀವನ ಮಾಡಬೇಕಂದ್ರೆ ಇದೆಲ್ಲ ಅನಿವಾರ್ಯ, ಮಾಡಲೇಬೇಕತ್ತೆ, ನಾನು ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ರೋಹಿಣಿ ಈ ಕಡೆ ಮನಸಲ್ಲೇ ಮಾತಾಡ್ಕೊತಾ ಇರ್ತಾಳೆ. ಇನ್ಮೇಲೆ ನೋಡಬೇಕು, ಅತ್ತೆ ಆಟ ನಡೆಯುತ್ತಾ ಅಥವಾ ನನ್ನ ಆಟ ನಡೆಯುತ್ತೋ ಅಂತ ಹೇಳಿ ರೋಹಿಣಿ ಮನಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ. ಈ ಕಡೆ ಸೂರ್ಯ ಮತ್ತು ಮೀನು ಇಬ್ಬರೂ ಸಹ, ಅಲ್ಲ ಏನು ಪೌಡ್ರಮ್ಮ ಅಂದ್ರೇ ಆಗೋದಿಲ್ಲ ಸಕ್ಕರೆಗೆ ಅಂಥದ್ರಲ್ಲಿ ಮಗು ಆಗ್ಬೇಕಂತೇಳಿ ಹೆಂಗೆ ತಾಯ್ತ ತೊಗೊಂಬಂದು ಕೊಡ್ತಾರೆ, ಗಂಡ ಹೆಂಡ್ತಿನ ಮಾತಾಡೋಕ್ಕೆ ಬಿಡ್ತಾಯಿಲ್ಲ ಅಂದಮೇಲೆ ಮಗು ಆಗಲಿ ಅಂತ ಹೇಳಿ ಇವ್ರು ಬಯಸ್ತಾ ಇದ್ದಾರೆ ಅಂದಾಗ, ಏನೋ ಇಲ್ಲಿ ಡೌಟ್ ಹೊಡಿತಾ ಇದೆ ನನಗೆ, ಏನೋ ಮಿಸ್ ಹೊಡಿತಾ ಇದೆ, ಏನೋ ಪ್ಲ್ಯಾನ್ ಮಾಡಿದ್ದಾರೆ, ಸಕ್ಕರೆ ಏನಿರ್ಬೋದು ಅಂತೇಳಿ ಇಬ್ಬರೂ ಸಹ ಆ ಕಡೆ ಈ ಕಡೆ ತಿರ್ಕೊಂಡು ದಿಂಬಾಕೊಂಡು ನೀಟಾಗಿ ಕೂತ್ಕೊಂಡು ಥಿಂಕ್ ಮಾಡ್ತಾ ಇರ್ತಾರೆ. ಇಬ್ಬರೂ ಸಹ ಥಿಂಕ್ ಮಾಡೋಷ್ಟರಲ್ಲಿ ಬೆಳಿಗ್ಗೆ ಆಗೋಗುತ್ತೆ. ಮಾರ್ನಿಂಗು ಪೂಜಾ ಹುಡುಗ ಬಂದು ಮನೆ ನೋಡಬೇಕು ಅಂತ ಹೇಳಿ ಸೂರ್ಯ ಅಮ್ಮನ ಕರ್ಕೊಂಡೋಗಿರ್ತಾನೆ. ಮನೆ ನೋಡಿ, ಓ ಎಷ್ಟು ಚೆನ್ನಾಗಿದೆ ಗುರು ಮನೆ, ಎಷ್ಟು ಒಳ್ಳೆ ಮನೆ ಹಿಡ್ದಿದೆ ಅಂದಾಗ, ಎಲ್ಲ ನಿಮ್ಮಂಥವ್ರ ಆಶೀರ್ವಾದ, ನೀವು ನಮ್ಮ ಜೊತೆಲಿದ್ದರೆ ಸಾಕು ಅಂತ ಹೇಳಿ ಪೂಜಾ ಹುಡುಗ ಅಂತಾನೆ. ಹೆಂಗೋ ನಿಮಗೂ ಒಳ್ಳೇದಾದರೆ ಸಾಕು, ಒಳ್ಳೆ ಮನೆ ಹುಡ್ಕೊಂಡ್ರೆ ನೀವು ಇದರಲ್ಲೇ ಮದುವೆ ಆಗಿ ಲೈಫ್ ಸೆಟ್ಲ್ ಹಾಕ್ಕೊಂಡ್ರೆ ನಮಗೂ ತುಂಬ ಖುಷಿಯಾಗುತ್ತೆ ಅಂತ ಹೇಳಿ ಈ ಕಡೆನೂ ಸಹ ಸೂರ್ಯ ಅಂತ ಇರ್ತಾನೆ. ಸರಿ ಬನ್ನಿ ಒಳಗಡೆ ಹೋಗಿ ಮನೆ ನೋಡೋಣ ಅಂತ ಹೇಳಿ ಸೂರ್ಯ ಮತ್ತು ಪೂಜಾ ಹುಡುಗ ಇಬ್ಬರೂ ಸಹ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಮನೆಯೆಲ್ಲ ನೋಡ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಪೂಜಾ ಮತ್ತು ಮೀನಾ ಬರ್ತಾರೆ. ಮೀನಾ ಪೂಜಾನ ನೋಡಿ ಈ ಕಡೆ ಇವರಿಬ್ಬರು ಸಹ ಶಾಕ್ ಆಗ್ತಾರೆ. ಇವರಿಬ್ಬರನ್ನ ನೋಡಿ ಮೀನಾ ಮತ್ತು ಪೂಜಾನೂ ಸಹ ಶಾಕ್ ಆಗ್ತಾರೆ. ಅದಾದಮೇಲೆ ಸೂರ್ಯ ಇವ್ರನ್ನ ನೋಡಿದ ತಕ್ಷಣ ಅವ್ರ ಫ್ರೆಂಡ್ನ ಸೈಡಿಗೆ ಕರ್ಕೊಂಬಂದು, ಇವಳನ್ನ ನೀನು ಮದುವೆ ಆಗ್ತಾ ಇರೋದು, ಬೇಡ ಈ ಹುಡುಗಿ ಸರಿ ಇಲ್ಲ, ತುಂಬ ಸುಳ್ಳು ಹೇಳ್ತಾಳೆ ಅಂತೇಳಿ ಅಂತಾರೆ. ಈ ಕಡೆ ಪೂಜಾ ಏನೋ ಕರ್ಕೊಂಡೋಗಿ ಸೈಡಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮ ಯಜಮಾನ್ರು ಭಯ ಆಗ್ತಾಯಿದೆ ನನಗೆ ಅಂತೇಳಿ ಪೂಜಾ ಮೀನಾಗೆ ಅಂತಾರೆ. ಈ ಕಡೆ
ಪೂಜಾ ಹುಡುಗಗೆ ಅವಳು ಸರಿಯಿಲ್ಲ ಅಂತಂದಾಗ, ಗುರು ಯಾಕೆ ಗುರು ನನ್ನ ಜೀವನದಲ್ಲಿ ಹಿಂಗೆ ಆಟ ಆಡ್ತಾ ಇದೆಯಾ ಅಂತೇಳಿ ಅಂತಾನೆ. ಆ ಕಡೆ ಸೂರ್ಯ ಇಂಥ ಹುಡುಗಿನ ಮದುವೆ ಆಗಬಾರ್ದು ನೀನು ಅಂದಾಗ, ಈ ಕಡೆ ಮೀನಾ ಯಾಕ್ರಿ ಆ ಥರ ಅಂತೀರಾ, ರೋಹಿಣಿಯವ್ರ ಜೊತೆಲಿ ಇದ್ದಿದ್ದು ನಿಜ, ಆದರೆ ಇವರು ಕೆಟ್ಟೋರು ಅಂತ ಹೇಳಬಾರ್ದು, ಆದರೆ ಸೇರಿಸೋ ಕೆಲಸ ಮಾಡಬೇಕು, ಯಾವುದೇ ಕಾರಣಕ್ಕೂ ಬೇರೆ ಮಾಡೋ ಕೆಲಸ ಮಾಡಬಾರ್ದು ಅಂತ ಹೇಳಿ ಅಂತಾನೆ. ಈ ಕಡೆ ಪೂಜಾನು ಸಹ, ಹೌದು ನಾನು ಕೆಟ್ಟವಳಲ್ಲ, ನಾನು ಒಳ್ಳೆಯವಳು, ಯಾಕೆ ಈ ಥರ ಇದು ಮಾಡ್ತಾ ಇದ್ದೀರಾ, ರೋಹಿಣಿಯವ್ರ ಜೊತೆಲಿ ಇದ್ದೆ ಅಷ್ಟೇ ಅಂತ ಹೇಳಿ ಅಂತಾರೆ. ಸರಿ ಆಯಿತು ಅಂತೇಳಿ ಇಬ್ಬರನ್ನೂ ಕನ್ವಿನ್ಸ್ ಮಾಡಿ ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಪೂಜಾ ರೋಹಿಣಿಗೆ ಕಾಲ್ ಮಾಡ್ತಾಳೆ. ರೋಹಿಣಿ ಐರನ್ ಬಾಕ್ಸ್ ಐರನ್ ಮಾಡಿ ಅಲ್ಲೇ ಇಟ್ಟು ಅಲ್ಲಿಂದ ಫೋನ್ ತೊಗೊಂಡು ಆಚೆ ಹೋಗಿರ್ತಾಳೆ. ಈ ಕಡೆ ಮನೋಜ ಸ್ನಾನ ಮಾಡಿಕೊಂಡು ಬಟ್ಟೆ ಎತ್ಕೊಳ್ಳೋಕ್ಕೆ ಬಂದಿರ್ತಾನೆ. ಐರನ್ ಬಾಕ್ಸ್ ಟಚ್ ಆಗಿ ತುಂಬ ಜೋರಾಗಿ ಕಿರ್ಚಾಡ್ತಾ ಇರ್ತಾನೆ. ಈ ಕಡೆ ರೋಹಿಣಿ ಓಡಿ ಬಂದು, ಏನಾಯಿತು ಮನೋಜ ಅಂದಾಗ, ನಿನಗೇನು ಬುದ್ಧಿ ಇಲ್ವಾ, ಐರನ್ ಬಾಕ್ಸ್ ಎಲ್ಲಿ ಇಡಬೇಕಂತ ಗೊತ್ತಾಗಲ್ವ ಅಂತಾರೆ. ಅದಕ್ಕೆ ರೋಹಿಣಿ, ಇಲ್ಲ ರೀ ನಾ ಐರನ್ ಮಾಡಿ ಅಲ್ಲಿ ಇಟ್ಟಿದ್ದೀನಿ, ಐರನ್ ಬಾಕ್ಸ್ ಇದೆ ಅಂತ ನಿಮಗೆ ಕಾಣಿಸಲ್ವಾ ಅಂತೇಳಿ ರೋಹಿಣಿ ಅಂತಾಳೆ. ಅದಕ್ಕೆ ಮನೋಜ, ನಾನು ಬರ್ತೀನಿ ಅಂತ ಗೊತ್ತಿದ್ದು ನೀನು ಏನಕ್ಕೆ ಇಲ್ಲಿಟ್ಟೆ, ನಿಮ್ಗೇನು ಗೊತ್ತಾಗಲ್ವ ಅಂದಾಗ, ರೋಹಿಣಿ, ಹೌದು ನೀವು ಬರ್ತೀರಂತ ಅದನ್ನ ತೊಗೊಂಡೋಗಿ ಡ್ರಮ್ಮಲ್ಲಿ ಇಡೋಕ್ಕಾಗುತ್ತೆ, ಅಲ್ಲಿಟ್ಟಿರೋದು ನೀವು ನೋಡೋಕ್ಕಾಗೋದಿಲ್ವಾ ಅಂತ ಇಬ್ಬರು ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಶಾಂತಿ ಬರ್ತಾಳೆ. ನನ್ನ ಮಗನ ಸಾಯಿಸ್ಬೇಕು ಅಂದ್ಕೊಂಡಿದ್ಯಾ ನೀನು, ಹೆಂಗಿದ್ರು ಮಾತಾಡ್ತಾ ಇಲ್ಲ, ಮೇಲೆ ಕಳಿಸ್ಬಿಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇದೆಯಾ ಅಂತ ಹೇಳಿ ಈ ಕಡೆ ರೋಹಿಣಿನ ಅಂತಾರೆ. ಅದಕ್ಕೆ ರೋಹಿಣಿ, ಏನಂತ ಹಿಂಗೆ ಮಾತಾಡ್ತೀರಾ, ನಾನೇ ಬೇಕು ಅಂತ ಮಾಡ್ದಂಗೆ ಮಾತಾಡ್ತೀರಾ, ಇಲ್ಲಿ ಏನು ನಡೆದಿದೆ ಏನು ಅಂತ ತಿಳ್ಕೊಂಡು ಮಾತಾಡಿಯತ್ತೆ ಅಂತಾರೆ. ಅದಕ್ಕೆ ಈ ಕಡೆ ಶಾಂತಿ, ನನಗೆ ಗೊತ್ತು ಕಣೆ ನೀನು ಏನೇನು ಮಾಡ್ತೆ ಏನೇನು ಮಾಡಲ್ಲ ಅಂತೇಳಿ, ನನಗೆ ನೀನು ಹೇಳೋ ಅಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಈ ಕಡೆ ಶಾಂತಿ ಬೈತಾಳೆ. ಅದಕ್ಕೆ ರೋಹಿಣಿ, ಅಲ್ಲ ಅತ್ತೆ, ನನ್ನ ಸೌಭಾಗ್ಯ ನಾನೇ ಕಳ್ಕೊತೀನ, ನನ್ನ ಅದೃಷ್ಟನ ನಾನೇ ಗೆತ್ಕೊತೀನ, ಏನಂತೆ ನೀವೇನು ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಅಂತಾರೆ. ಅದಕ್ಕೆ ಶಾಂತಿ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೀನು ಎಂಥ ಚುಂಗ್ಲಿ ಅಂತ ನನಗೇನು ಗೊತ್ತಿಲ್ವಾ ಅಂತ ಹೇಳಿ ಬೈತಾ ಇರ್ತಾಳೆ. ಅದೇ ಟೈಮ್ಗೆ ಮನೋಜಾಗೆ ಶಾಂತಿ ಬೈಯೋದನ್ನ ಕೇಳಿಸ್ಕೊಂಡು ತುಂಬ ಕೋಪ ಬಂದ್ಬಿಡುತ್ತೆ. ಸಾಕಮ್ಮ ನಿಲ್ಲಿಸು ಅಂತ ಹೇಳಿ ಜೋರಾಗಿ ಕೂಗ್ತಾನೆ ಮನೋಜ. ಇನ್ನೇನಮ್ಮ ಏನು ಮಾತಾಡ್ತಾ ಇದೆಯಾ, ನಾನು ಹೋದ್ರೆ ಹೋಗ್ಲಿ ಅಂತ ಸುಮ್ಮನಿದ್ರೆ ಬೈ ಬಂದಂಗೆಲ್ಲ ಮಾತಾಡ್ತೀಯ, ಅಷ್ಟು ಜೋರಾಗಿ ಮಾತಾಡೋಂಥದ್ದು ಏನೇ ಆಗಿದೆ ಇವಾಗ, ನಾವು ಗಂಡ ಹೆಂಡತಿ ಏನೋ ಮಾತಾಡ್ಕೊತ ಇದ್ರಿ, ನೀನು ಯಾಕೆ ಸೆಂಟ್ರಲ್ಲಿ ಬಂದೆ, ಅದೇನದು ಪದಗಳು ಏನೇನೋ ಮಾತಾಡ್ತಾ ಇದ್ದಿ ಏನದು ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ, ಏನೇನು ಬೈತಲ್ಲ ಅಂತ ಹೇಳಿ ರೋಹಿಣಿ ಅಂದಾಗ, ಹೌದು ಅದನ್ನೆಲ್ಲ ಏನಕ್ಕೆ ರೋಹಿಣಿ ನಂದಿಯಾ, ಅವಳು 5 ಡಿಗ್ರಿ ಮನೋಜನ ಹೆಂಡ್ತಿ, ಅವಳು ಅನ್ನೋಕ್ಕೆ ನಿನಗೆಷ್ಟು ಧೈರ್ಯ, ನಿನಗೇನಕ್ಕೆ ಹಿಂಗೆಲ್ಲ ಮಾತಾಡ್ತೀಯ, ಹಿಂಗೆಲ್ಲ ಮಾತಾಡಬೇಡ, ಇನ್ಮೇಲೆ ಸರಿ ಇರೋದಿಲ್ಲ ಅಂತ ಹೇಳಿ ಅಂತಾನೆ. ಹಂಗಂದ ತಕ್ಷಣವೇ ಶಾಂತಿಗೆ ತುಂಬ ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಏನೋ ನನ್ನನ್ನು ಅಂತಾರ ಅಂತ ಇದೆಯಾ, ಹೌದು ನಿನ್ನೇ ಅಂತಾರದು, ಇನ್ಯಾರು ನನಗೆ ಇವಾಗಮ್ಮ ಫಸ್ಟ್ ರೂಮಿಂದ ಆಚೆ ಅಂತಾರೆ. ಅದಕ್ಕೆ ನಾನು ರೂಮಿಂದ ಆಚೆ ಹೋಗ್ಬೇಕೇನೋ ಅಂದಾಗ, ಹೌದು ಮನೆಯಿಂದ ಆಚೆ ಹೋಗು ಅಂತ ಹೇಳ್ತಾಯಿಲ್ಲ, ನಾನು ಹೇಳಿದ್ದು ರೂಮಿಂದ ಆಚೆ ಹೋಗು ಅಂತ ಹೇಳಿ ಅಂತೇಳಿ ಜೋರಾಗಿ ಶಾಂತಿ ಜೊತೆ ಮಾತಾಡ್ತಾನೆ. ಆ ಥರ ಮಾತಾಡಿದ ತಕ್ಷಣ ಶಾಂತಿಗೆ ತುಂಬ ಅಳು ಬಂದು ರೂಮಿಂದ ಆಚೆ ಬಂದುಬಿಟ್ಟು ಡೈನಿಂಗ್ ಹಾಲ್ ಹತ್ರ ಕುತ್ಕೊಂಡು ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಕುತ್ಕೊಂಡಿರೋ ಟೈಮಲ್ಲಿ ಈ ಕಡೆ ಮೀನಾ ಬರ್ತಾಳೆ. ಅತ್ತೆ ಏನಾಯಿತು ಅಂದಾಗ, ನೀನು ಬೇರೆ ಹೋಗಿ ಆ ಕಡೆ ಅಂತೇಳಿ ಮೀನಾನ ಬೈತಾರೆ. ಸರಿ ಅಂತೇಳಿ ಸೂರ್ಯ ಮೀನಾ ಎಲ್ಲಿ ಅಂತೇಳಿ ಸೂರ್ಯನೂ ಸಹ ಮೀನಾನ ಹುಡ್ಕೊಂಡು ಹಾಲಿಗೆ ಬರ್ತಾನೆ. ಅದೇ ಟೈಮಿಗೆ ಮೀನಾ, ನೋಡ್ರಿ ಅತ್ತೆ ಹೇಳ್ತಾ ಇದ್ದಾರೆ ಅಂತೇಳಿ ಸೂರ್ಯಗೆ ಹೇಳಿದಾಗ, ಸೂರ್ಯ ಅದನ್ನು ಕನ್ಫರ್ಮ್ ಮಾಡಿಕೊಂಡು ರಂಗನಾಥ್ ಹತ್ರ ಹೋಗಿ, ಬನ್ನಿ ಸಕ್ಕರೆ ಏನೋ ಅಳ್ತಾ ಇದ್ದಾರೆ, ವಿಚಾರಿಸಿ ಬನ್ನಿ ಏನಾಗಿದೆ ಏನು ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ರಂಗನಾಥ್, ಅವಳು ಅಳಲ್ಲ ಬೇರೆಯವ್ರನ್ನ ಅಳಿಸ್ತಾಳೆ, ಹೋಗಪ್ಪ ಅಂತ ಹೇಳಿ ರಂಗನಾಥ್ ಅಂತಾನೆ. ಈ ಕಡೆ ಸೂರ್ಯ, ಇಲ್ಲಪ್ಪ ನಿಜವಾಗ್ಲೂ ಹೇಳ್ತಿದ್ದಾರೆ, ಬನ್ನಿ ಏನು ಅಂತ ವಿಚಾರಿಸಿ ಅಂತ ಹೇಳಿ ಬಿಡದೇನೆ ರಂಗನಾಥ್ನ ಕರ್ಕೊಬರ್ತಾರೆ. ನಾನು ಹೇಳಿದ್ರೆ ಕೇಳೋದಿಲ್ವೇ ನೀನು, ಇದೇ ಆಗೋಯ್ತಲ್ವ ನಿಂದು, ನಡಿಯಪ್ಪ ಏನು ಅಂತ ನೋಡೋಣ ಅಂತ ಹೇಳಿ ಈ ಕಡೆ ರಂಗನಾಥ್ ಶಾಂತಿ ಹತ್ರ ಬಂದು, ಏನು ಶಾಂತಿ ಕಣ್ಣಿಗೆ ಏನಾದ್ರು ಧೂಳು ಬಿದ್ದಿದೆಯಾ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಶಾಂತಿ, ಹೌದು ನಾನು ಹೇಳ್ತಾ ಇರೋದೆಲ್ಲ ನಿಮ್ಗೆ ಹಂಗೆ ಕಾಣಿಸೋದು ಅಂದಾಗ, ಅಳೋಂಥದ್ದು ಏನಾಗಿದೆ ಇವಾಗ ಅಂತ ಹೇಳಿ ಈ ಕಡೆ ರಂಗನಾಥ್ ಕೇಳ್ತಾನೆ. ಏನೂ ಇಲ್ಲ ಬಿಡ್ರಿ, ನನಗೆ ಈ ಕಡೆ ಮೀನಾಗಿರುವಂತಹ ಒಂದು ಮರ್ಯಾದೆ ಕೂಡ ನನಗಿಲ್ಲ ಇಲ್ಲಿ ಮನೇಲಿ ಅಂತ ಹೇಳಿ ಅಂತಾಳೆ. ಅದೇ ಟೈಮ್ ಈ ಕಡೆ ರವಿ ಮತ್ತು ಶ್ರುತಿ ಬರ್ತಾರೆ. ಏನು ಮಾಡಿದ್ದೀರಾ ಮೀನಾ ಇವತ್ತು ಊಟ ಅಂದಾಗ, ಊಟ ಹೋಗಲಿ ಫಸ್ಟು ಅತ್ತೆ ನೋಡಿ, ಅತ್ತೆ ತುಂಬ ಅಳ್ತಾ ಇದ್ದಾರೆ ಅಂತ ಅಂದಾಗ ಶ್ರುತಿ ಬಂದು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಬರ್ತಾಳೆ. ಅದನ್ನು ನೋಡಿ ಈ ಕಡೆ ಶಾಂತಿ ಕೋಪ ಮಾಡ್ಕೊತಾಳೆ. ಹೋಗು ನಿಮಗೇನು ಯಾವ ಟೈಮಲ್ಲಿ ಏನು ಮಾಡಬೇಕಂತ ಗೊತ್ತಾಗೋದಿಲ್ವಾ ಅಂತ ಹೇಳಿ ಅಂತಾರೆ. ಅದಕ್ಕೆ ಈ ಕಡೆ ರವಿನೂ ಸಹ, ಯಾಕಮ್ಮ ಏನಾಯಿತು ಏನು ಹೇಳ್ತಾ ಇದೆಯಾ ಅಂತ ಅಂದಾಗ, ಹೌದೌದು ನಾನು ಹೇಳ್ತಾ ಇರೋದು ನಿಮಗೆಲ್ಲ ತಮಾಷೆ ವಿಚಾರನೇ, ನಾನು ಸತ್ತ ಮೇಲೆ ನಾನು ಫೋಟೋ ಹಾಕ್ಕೊಂಡು ನೆಮ್ಮದಿಯಾಗಿರಿ ಅಂತ ಅಂತಾರೆ. ಅಮ್ಮ ತಂದಿದ ತಕ್ಷಣ ಎಲ್ಲರೂ ಆಶ್ಚರ್ಯ ಆಗಿ ಹೋಗ್ತಾರೆ. ಯಾಕೆ ಏನಾಯಿತು, ಸಕ್ಕರೆ ಇಷ್ಟೊಂದೆಲ್ಲ ಮನ್ಸಿಗೆ ನೋವು ಮಾಡ್ಕೊಂಡಿದ್ದಾರೆ ಅಂತಂದರೆ ಅದು ಮನೋಜನಿಂದ ಮಾತ್ರನೇ ಸಾಧ್ಯ, ಆ ಪೆಂಗಿನಿಂದನೇ ಏನೋ ಆಗಿರಬೇಕು, ಅವನೇ ಏನಾದರೂ ಹೊಂದಿರಬೇಕು ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಶಾಂತಿನೂ ಸಹ, ಎಲ್ಲರ ಕೈಲಿ ಅನ್ಸ್ಕೊಬೇಕು, ನನ್ನ ನಾಲಿಗೆಗೆ ಬಂಡೆ ಬಿದ್ದಂಗೆ ಆಗ್ಬಿಟ್ಟಿದೆ ಅಂತ ಹೇಳಿ ಅಂತಾರೆ. ಆಗ ಎಲ್ರಿಗೂ ಕನ್ಫರ್ಮ್ ಆಗಿ ಮನೋಜನ ಕರೀತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ.
ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಆದಷ್ಟು ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಗ್ರೋತ್ ಮಾಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಬಾಯ್ ಬಾಯ್.